ಐ ಲವ್ ಯು ಗೌರಿ. ಎಲ್ಲವನ್ನೂ ಮರೆತು ಮತ್ತೆ ಹೊಸದಾಗಿ ಪ್ರೀತಿಸೋಣ ಎಂದಿದ್ದ ಶಂಕರ. ಅದಕ್ಕವಳು, ಸಾರಿ ಮಿಸ್ಟರ್, ನಾನಾಗಲೇ ಒಬ್ಬರನ್ನು ಪ್ರೀತಿಸಿದ್ದೇನೆ. ಸೊ ನಿಮ್ಮನ್ನು ಪ್ರೀತಿಸಲು ಸಾಧ್ಯವಿಲ್ಲ. ನನಗೆ ಕಲಾವಿದನಿಗಿಂತ ನನ್ನ ಶಂಕರ ಅಂದರೇನೆ ತುಂಬ ಇಷ್ಟ ಎಂದಿದ್ದಳು ಛೇಡಿಸುವಂತೆ. ಅದನ್ನು ಕೇಳಿದವನು ತಕ್ಷಣವೇ ಎದ್ದು ಅವಳನ್ನು ಬರಸೆಳೆದು ಒಪ್ಪಿಕೊಂಡಿದ್ದ. ಎಷ್ಟೋ ದಿನಗಳ ವಿರಹದ ನಂತರ ಇಬ್ಬರು ಒಂದಾಗಿದ್ದರು. ಆ ಅಪ್ಪುಗೆಯಲ್ಲೇ ಕಳೆದು ಹೋಗಿದ್ದರು. ಒಟ್ಟಿನಲ್ಲಿ ಅವರಿಬ್ಬರ ನಡುವೆ ಮತ್ತೆ ಪ್ರೀತಿ ಚಿಗುರೊಡೆದಿತ್ತು. ಐ ಆಮ್ ಸಾರಿ ಕಣೆ, ನಾನು ತುಂಬ ತಪ್ಪಾಗಿ ಮಾತನಾಡಿಬಿಟ್ಟೆ. ಇನ್ನೆಂದು ಅಪ್ಪಿತಪ್ಪಿಯೂ ಆ ರೀತಿ ಮಾತನಾಡುವುದಿಲ್ಲ. ಇನ್ನೆಂದು ನಿನ್ನ ಮನಸ್ಸಿಗೆ ನೋವಾಗುವ ಹಾಗೆ ನಡೆದುಕೊಳ್ಳುವುದಿಲ್ಲ ಎಂದವನಿಗೆ, ಇಲ್ಲ ಶಂಕರ, ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ಅಂದಿನ ಪರಿಸ್ಥಿತಿ ಆಗಿತ್ತು. ಹಾಗೆ ನೋಡಿದರೆ ನಾನು ಕೂಡ ನಿನ್ನನ್ನು ತುಂಬ ನೋಯಿಸಿಬಿಟ್ಟೆ. ಐ ಆಮ್ ಸಾರಿ ಶಂಕರ ಎಂದಿದ್ದಳು. ನೀನು ಮತ್ತೆ ನನಗೆ ಸಿಗ್ತೀಯೋ ಇಲ್ಲವೋ ಅಂತ ಎಷ್ಟು ಭಯವಾಗಿತ್ತು ಗೊತ್ತಾ. ಇನ್ನೆಂದು ನನ್ನನ್ನು ಬಿಟ್ಟು ಹೋಗಬೇಡವೆ. ಅದನ್ನು ತಡೆಯುವ ಶಕ್ತಿ ನನಗಿಲ್ಲ. ನೀನಿಲ್ಲದೆ ಈ ಶಂಕರ ಒಂದು ಕ್ಷಣವೂ ಬದುಕಲಾರ ಎಂದವನ ಬಾಯಿಗೆ ಕೈ ಅಡ್ಡವಿಟ್ಟು, ಪ್ಲೀಸ್ ಶಂಕರ, ಹಾಗೆಲ್ಲ ಮಾತಾಡಬೇಡ. ನಿನ್ನನ್ನು ಬಿಟ್ಟು ನಾನು ಇಲ್ಲಿಗೆ ಹೋಗುವುದಿಲ್ಲ. ನಾನು ಅಂದೇ ಹೇಳಿದ್ದೆ ಅಲ್ಲವಾ. ಶಂಕರನ ಹೊರತು ಗೌರಿಗೆ ಯಾವ ಅಸ್ತಿತ್ವವೂ ಇಲ್ಲ ಎಂದು ಕಣ್ಣೀರಾಗಿದ್ದಳು ಗೌರಿ. ಅವಳ ಕಣ್ಣೀರು ಒರೆಸಿದವನು ಒಂದೇ ಒಂದು ಬಾರಿ ನಕ್ಕು ಬಿಡೆ ಹುಡುಗಿ, ಪ್ಲೀಸ್ ಎಂದವನಿಗೆ ಒಂದು ಮುಗುಳ್ನಗೆ ಬೀರಿದಳು ಗೌರಿ. ಅಬ್ಬಾ, ಈಗ ಮನಸ್ಸಿಗೆ ಸಮಾಧಾನವಾಯಿತು ಎಂದವನು ಅವಳನ್ನು ಅಪ್ಪಿಕೊಂಡು ಲವ್ ಯು ಮುದ್ದು ಎಂದಿದ್ದ. ಗೌರಿ ಕೂಡ ಲವ್ ಯು ಸೋ ಮಚ್ ಶಂಕರ ಎನ್ನುತ್ತಾ ಅವನ ಒಪ್ಪುಗೆಯಲ್ಲೇ ಕಳೆದು ಹೋಗಿದ್ದಳು. ಕೊಂಚ ಸಮಯದ ನಂತರ ಏನೋ ನೆನಪಾಗಿ ಅವನ ಒಪ್ಪುಗೆಯಿಂದ ಹೊರಬಂದವಳು, ಹಾಗೆ ಶಂಕರ, ನೀನು ಕಲಾವಿದನ ಹೆಸರಲ್ಲಿ ಯಾಕೆ ಕಾಲ್ ಮಾಡಿದ್ದು? ಈ ಪೇಂಟಿಂಗ್ಸ್ ಎಲ್ಲ ಎಲ್ಲಿಂದ ತಂದೆ ಎಂದವಳ ತಲೆಗೊಂದು ಮೊಟಕಿ. ಹೇ ಬುದ್ದು, ಅದೆಲ್ಲ ನಾನೇ ಮಾಡಿರೋ ಪೇಂಟಿಂಗ್ಸ್ ಕಣೆ. ನೀನು ಹುಡುಕುತ್ತಾ ಇರೋ ಕಲಾವಿದ ನಾನೇ ಎಂದಿದ್ದ. ಅವನ ಮಾತಿಗೆ ಆಶ್ಚರ್ಯದಿಂದ, ನಿಜಾನ ಶಂಕರ ಎಂದು ಕೇಳಿದ ಗೌರಿಗೆ ಹೌದೆಂಬಂತೆ ತಲೆಯಾಡಿಸಿದ ಶಂಕರ. ಗೌರಿಗೆ ವಿಶ್ ಮಾಡಿ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡಿದರೆ ಗೌರಿ ಮೋಕ್ಷಿತ ತಂದೆ ತಾಯಿಯನ್ನು ತನ್ನ ಬಳಿ ಸೇರಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ಅರ್ಪಿಸಿದಳು. ತಡರಾತ್ರಿಯವರೆಗೂ ಇಬ್ಬರು ಕುಳಿತು ಹರಟಿದ್ದರು. ಅದೆಷ್ಟೋ ದಿನಗಳ ಮಾತುಗಳೆಲ್ಲ ಅಂದು ಹೊರಬಂದಿದ್ದವು. ಡ್ಯಾನ್ಸ್ ಕಾಂಪಿಟೇಷನ್ ಗೆಲ್ಲುವುದರಿಂದ ಹಿಡಿದು ತಮ್ಮ ಸಂಸಾರ ಮಕ್ಕಳವರೆಗೂ ಸಾಕಷ್ಟು ವಿಷಯಗಳನ್ನು ಮಾತನಾಡಿಕೊಂಡಿದ್ದರು ಇಬ್ಬರು. ಒಟ್ಟಿನಲ್ಲಿ ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಷ್ಟು ಹತ್ತಿರವಾಗಿದ್ದರು. ಇಲ್ಲಿ ಇವರಿಬ್ಬರು ಪ್ರೀತಿಯಿಂದ ತೇಲುತ್ತಿದ್ದರೆ ಅಲ್ಲಿ ನೇಹಾ ಶಂಕರನನ್ನು ತನ್ನ ವಶ ಮಾಡಿಕೊಳ್ಳಲು ಒಂದು ಮಾಸ್ಟರ್ ಪ್ಲಾನ್ ರೂಪಿಸಿದಳು. ಬಲವಂತವಾಗಿಯೇ ಆದರೂ ಸರಿ ಅವನನ್ನು ವಶ ಮಾಡಿಕೊಳ್ಳಲು ಹೊರಟಿದ್ದಳು. ಮೈಸೂರಿನಿಂದ ಹಸಿರುಸಿರಿಗೆ ಬಂದ ನಕ್ಷತ್ರಗೆ ಹೊಸ ಪ್ರಪಂಚವೇ ತೆರೆದುಕೊಂಡಿತ್ತು. ನಕ್ಷತ್ರ ಹುಟ್ಟಿದಾಗಿನಿಂದಲೂ ಸಿಟಿಯಲ್ಲಿಯೇ ಬೆಳೆದ ಹುಡುಗಿ. ಅವಳು ಮೊದಲ ಬಾರಿ ಹಳ್ಳಿಯನ್ನು ಕಂಡಿದ್ದೆ ಹೋದ ಬಾರಿ ಜಾತ್ರೆಗೆ ಬಂದಾಗ. ಅವಳಿಗೂ ಅಲ್ಲಿಯ ವಾತಾವರಣ ಇಷ್ಟವಾಗಿತ್ತು. ಹಾಗಾಗಿ ರಾಖಿ ಕೇಳಿದ ಕೂಡಲೇ ಅವನೊಂದಿಗೆ ಬರಲು ಒಪ್ಪಿಕೊಂಡಿದ್ದಳು. ಹಸಿರುಸಿರಿಗೆ ಬಂದ ಒಂದೇ ದಿನದಲ್ಲಿ ನಕ್ಷತ್ರ ಎಲ್ಲರೊಂದಿಗೆ ಚೆನ್ನಾಗಿ ಹೊಂದಿಕೊಂಡಿದ್ದಳು. ಮರುದಿನವೇ ರಾಖಿ ಯಾವುದೋ ಮುಖ್ಯವಾದ ಕೆಲಸವಿದೆ ಎಂದು ಸಕಲೇಶಪುರಕ್ಕೆ ಹೊರಟು ನಿಂತಿದ್ದ. ನಕ್ಷತ್ರ ತನ್ನನ್ನು ಕರೆದುಕೊಂಡು ಹೋಗು ಎಂದು ಎಷ್ಟು ಕೇಳಿದರೂ ಕೊನೆಗೂ ಅವನೊಬ್ಬನೇ ಹೋಗಿ ಬಂದಿದ್ದ. ಆದರೆ ಅದರಿಂದ ನಕ್ಷತ್ರ ಏನು ಬೇಸರವಾಗಲಿಲ್ಲ. ಏಕೆಂದರೆ ಅವಳು ರಾಖಿಯ ತಂದೆ ತಾಯಿಯೊಂದಿಗೆ ಬಹಳ ಚೆನ್ನಾಗಿ ಹೊಂದಿಕೊಂಡು ಬಿಟ್ಟಿದ್ದಳು. ಅವರಿಬ್ಬರು ತೋರುವ ಪ್ರೀತಿ ಮಮತೆಯಲ್ಲೇ ತನ್ನ ತಂದೆ ತಾಯಿಯನ್ನು ಕಂಡಿದ್ದಳು. ಈಗ ಅವಳ ದಿನಚರಿಯೇ ಬದಲಾಗಿ ಹೋಯಿತು. ನಾಗಲಕ್ಷ್ಮಿಯವರಿಗೆ ಅಡುಗೆ ಹಾಗೂ ಮನೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದಳು. ರಮೇಶ್ ಅವರೊಂದಿಗೆ ಹೊಲಕ್ಕೆ ಹೋಗಿ ಬರುತ್ತಿದ್ದಳು. ಸಮಯ ಸಿಕ್ಕಾಗ ದೇವಸ್ಥಾನಕ್ಕೆ ಹಾಗೂ ಕೆರೆಯ ದಂಡೆಗೆ ಹೋಗಿ ಸ್ವಲ್ಪ ಸಮಯ ಕಳೆಯುತ್ತಿದ್ದಳು. ಇದರೊಟ್ಟಿಗೆ ಅವಳಿಗೆ ಈಗ ಪುಸ್ತಕ ಓದುವ ಹವ್ಯಾಸವೂ ಶುರುವಾಗಿತ್ತು. ಅದು ಕೂಡ ರಾಖಿಯಿಂದಲೇ. ಇಲ್ಲಿಯ ಜನರ ಜೀವನ ಅವಳಿಗೆ ಬಹಳ ಇಷ್ಟವಾಗಿತ್ತು. ಇಲ್ಲಿ ಸಿಗುವ ಶಾಂತಿ ನೆಮ್ಮದಿ ಮತ್ತೆ ಎಲ್ಲೂ ಸಿಗುವುದಿಲ್ಲ ಎಂದೆನಿಸಿತು. ಒಟ್ಟಿನಲ್ಲಿ ಈ ಅವಳು ರಾಖಿಯ ಮನೆಯಲ್ಲಿಯೇ ಒಬ್ಬಳಾಗಿ ಬಿಟ್ಟಿದ್ದಳು. ಜೀವನ ಪೂರ್ತಿ ಇಲ್ಲೇ ಇದ್ದರೆ ಎಷ್ಟು ಚಂದ ಎಂದು ಅದೆಷ್ಟು ಬಾರಿ ಅಂದುಕೊಂಡಿದ್ದಳು. ಇತ್ತೀಚೆಗೆ ರಾಖಿಯ ಸಂಘ ಅವಳಿಗೆ ಹೆಚ್ಚು ಖುಷಿಯನ್ನು ಕೊಡುತ್ತಿತ್ತು. ಅವನ ಜೊತೆಗಿದ್ದರೆ ಸಮಯ ಹೋಗುವುದೇ ತಿಳಿಯುತ್ತಿರಲಿಲ್ಲ. ಅವನಾಡುವ ಪ್ರತಿ ಮಾತು ವಿಶೇಷವಾಗಿ ತೋರುತ್ತಿತ್ತು. ರಾಖಿ ಒಬ್ಬ ಜೊತೆಗಿದ್ದರೆ ಪ್ರಪಂಚವನ್ನೇ ಮರೆತು ಬಿಡುತ್ತಿದ್ದಳು ಹುಡುಗಿ. ಹೀಗೆ 15 ದಿನಗಳು ಕಳೆದಿದ್ದವು. ಇನ್ನೆರಡು ದಿನಗಳಲ್ಲಿ ಮೈಸೂರಿಗೆ ಹೊರಡುವುದೆಂದು ನಿರ್ಧಾರವಾಗಿತ್ತು. ಮರುದಿನವೇ ನಕ್ಷತ್ರ ಬರ್ತಡೇ ಇತ್ತು. ಇನ್ಫ್ಯಾಕ್ಟ್ ಆ ವಿಷಯ ಅವಳಿಗೆ ಮರೆತೇ ಹೋಗಿತ್ತು. ಆದರೆ ರಾಖಿ ಅದನ್ನು ಸೆಲೆಬ್ರೇಟ್ ಮಾಡಿದ. ಅದು ಕೂಡ ತುಂಬ ವಿಭಿನ್ನವಾಗಿ. ಅಂದು ಮುಂಜಾನೆ ಅವಳ ಹೆಸರಿನಲ್ಲಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಾಗೂ ಹೋಮಗಳನ್ನು ಏರ್ಪಡಿಸಿದ. ಎಲ್ಲರೂ ಅವಳಿಗೆ ವಿಡಿಯೋ ಕಾಲ್ ಮೂಲಕ ಶುಭಾಶಯ ಕೋರಿದರು. ಅಂದು ಸಂಜೆ ಮನೆಯವರಷ್ಟೇ ಸೇರಿ ಕೇಕ್ ಕಟ್ ಮಾಡಿಸಿದರು. ಜೊತೆಗೆ ಹಬ್ಬದ ಅಡುಗೆಯೂ ಸಿದ್ಧವಾಗಿತ್ತು. ನಕ್ಷತ್ರ ಇಷ್ಟು ವರ್ಷ ಅದೆಷ್ಟೋ ಹುಟ್ಟು ಹಬ್ಬಗಳನ್ನು ಆಚರಿಸಿಕೊಂಡಿದ್ದಳು.
ಈ ಹುಟ್ಟುಹಬ್ಬ ಬಹಳ ವಿಶೇಷವಾಗಿತ್ತು. ಆ ದಿನವೆಲ್ಲ ಖುಷಿಯಿಂದ ಕಳೆದು ಮರುದಿನ ಇಬ್ಬರು ಮೈಸೂರಿಗೆ ಮರಳಿದರು. ಇತ್ತ ಗೌರಿ ಹಾಗೂ ಶಂಕರ ನಡುವಿನ ಸಂಬಂಧ ಕೂಡ ಪೂರ್ತಿಯಾಗಿ ಸರಿಯಾಗಿತ್ತು. ಪ್ರತಾಪ್ ಕೂಡ ಎಲ್ಲ ಮರೆತು ಶಂಕರನೊಂದಿಗೆ ಮೊದಲಿನಂತೆಯೇ ನಡೆದುಕೊಳ್ಳುತ್ತಿದ್ದ. ವರ್ಲ್ಡ್ ಡ್ಯಾನ್ಸ್ ಚಾಂಪಿಯನ್ಶಿಪ್ ಹತ್ತಿರವಿದ್ದಿದ್ದರಿಂದ ಗೌರಿ ಹಾಗೂ ಶಂಕರನ ಡ್ಯಾನ್ಸ್ ಪ್ರಾಕ್ಟೀಸ್ ಬಿಡುವಿಲ್ಲದೆ ಸಾಗಿತ್ತು. ಮೈಸೂರಿಗೆ ಬಂದ ಮೇಲೆ ನಕ್ಷತ್ರ ಹಾಗೂ ರಾಗಿ ಮತ್ತಷ್ಟು ಹತ್ತಿರವಾಗಿದ್ದರು. ದಿನವೂ ಒಟ್ಟಿಗೆ ಕಾಲೇಜಿಗೆ ಹೋಗಿ ಬರುತ್ತಿದ್ದರು. ಒಟ್ಟಾಗಿ ಶಾಪಿಂಗ್ ಮಾಡುತ್ತಿದ್ದರು. ಜೊತೆಗೆ ಹೊರಗೆ ಸುತ್ತುತ್ತಿದ್ದರು. ಹೀಗೆ ದಿನಗಳು ಸಾಗುತ್ತಿದ್ದವು. ಫೈನಲ್ ಎಕ್ಸಾಮ್ಗೆ ಇನ್ನೊಂದು ತಿಂಗಳು ಮಾತ್ರ ಬಾಕಿ ಇತ್ತು. ಅಂದು ಮಿಥುನ್ನ ಬರ್ತ್ಡೇ ಇತ್ತು. ಅದಕ್ಕಾಗಿ ಒಂದು ರೆಸಾರ್ಟ್ನಲ್ಲಿ ಪಾರ್ಟಿ ಅರೇಂಜ್ ಮಾಡಿದ. ತನ್ನ ಎಲ್ಲ ಸ್ನೇಹಿತರನ್ನು ಅದಕ್ಕೆ ಆಹ್ವಾನಿಸಿದ್ದ. ಅದರಲ್ಲಿ ನೇಹಾಳು ಒಬ್ಬಳು. ತನ್ನ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಲು ಇದೇ ಸರಿಯಾದ ಸಮಯವೆಂದು ಎಲ್ಲ ತಯಾರಿಯಾಗಿಯೇ ಬಂದಿದ್ದಳು. ನೇಹಂ ಶಂಕರನನ್ನು ತನ್ನವನನ್ನಾಗಿಸಿಕೊಳ್ಳಲು ಈ ಬಾರಿ ತುಂಬ ಕೀಳು ಮಟ್ಟಕ್ಕಿಳಿದಿದ್ದಳು. ಪಾರ್ಟಿ ಆಗಲೇ ಶುರುವಾಗಿತ್ತು. ಶಂಕರ ಹಾಗೂ ಗೌರಿ ಕೂಡ ಬಂದಿದ್ದರು. ಒಂದು ಕೂಲ್ ಡ್ರಿಂಕ್ಸ್ನಲ್ಲಿ ಡ್ರಗ್ಸ್ ಮಿಕ್ಸ್ ಮಾಡಿ ಅದನ್ನು ಶಂಕರ ಕೈಗೆ ಸೇರುವಂತೆ ಮಾಡಿದಳು ನೇಹಾ. ಆದರೆ ಅವನದನ್ನು ಕುಡಿಯುವ ವೇಳೆಗೆ ಅವನಿಗೊಂದು ಕಾಲ್ ಬಂದಿತ್ತು. ಫೋನ್ನಲ್ಲಿ ಮಾತನಾಡಿದವನು ಜ್ಯೂಸ್ ಗ್ಲಾಸನ್ನು ಅಲ್ಲಿಯೇ ಬಿಟ್ಟು ತಕ್ಷಣವೇ ಗೌರಿಯನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಬಿಟ್ಟಿದ್ದ. ಅದನ್ನು ಕಂಡ ನೇಹಾ ಅವನ ಹಿಂದೆಯೇ ಓಡಿ ಬಂದಿದ್ದಳು. ಆದರೆ ಅವಳು ಮಾತನಾಡಿಸುವಷ್ಟರಲ್ಲಿ ಶಂಕರ ಗೌರಿಯೊಂದಿಗೆ ಹೊರಟು ಹೋಗಿದ್ದ. ಹಿಂದಿರುಗಿ ಬಂದವಳು ಟೇಬಲ್ ಮೇಲಿದ್ದ ಜ್ಯೂಸ್ ಗ್ಲಾಸ್ ಕಾಣದಿದ್ದನ್ನು ಕಂಡು ಆತಂಕಗೊಂಡಿದ್ದಳು. ಮತ್ತೊಬ್ಬರ ಜೀವನವನ್ನು ಹಾಳು ಮಾಡಲು ಹೊರಟ ಸ್ನೇಹ ತನ್ನ ಬಲೆಯಲ್ಲಿ ತಾನೇ ಸಿಕ್ಕಿ ಹಾಕಿಕೊಳ್ಳುವ ಕಾಲ ಸನ್ನಿಹಿತವಾಗಿತ್ತು. ಅವಳು ಮಾಡಿದ ಪ್ಲಾನ್ ಅವಳ ಜೀವನವನ್ನೇ ಬಲಿ ತೆಗೆದುಕೊಳ್ಳುವುದರಲ್ಲಿ ಇತ್ತು. ಇತ್ತ ಪಾರ್ಟಿಯಿಂದ ಹೊರಟ ಗೌರಿ ಶಂಕರ ಇಬ್ಬರು ಒಂದು ಹಾಸ್ಪಿಟಲ್ ಮುಂದೆ ಬಂದಿಳಿದಿದ್ದರು. ಸೂರ್ಯವಂಶಿ ಅವರಿಗೆ ಆಕ್ಸಿಡೆಂಟ್ ಆಗಿ ಸೀರಿಯಸ್ ಕಂಡೀಷನ್ನಲ್ಲಿದ್ದರು. ಅಂದು ರಾತ್ರಿ ಎಲ್ಲ ಅವರಿಬ್ಬರು ಆಸ್ಪತ್ರೆಯಲ್ಲಿಯೇ ಕಳೆದರು. ಆದರೆ ಮುಂಜಾನೆ ವೇಳೆಗೆ ಎಲ್ಲ ಸೂರ್ಯವಂಶಿ ಅವರು ಅಸುನೀಗಿದ್ದರು. ಅವರ ಕಾರ್ಯಗಳು ಮುಗಿಯಿತು. ಆದರೆ ಈಗ ಶಂಕರ ಹಾಗೂ ಗೌರಿಗೆ ದಾರಿ ತೋರುವ ಗುರುವಿಲ್ಲದಂತಾಗಿತ್ತು. ಡ್ಯಾನ್ಸ್ ಎಂಟ್ರೆನ್ಸ್ಗೆ ಇನ್ನೂ 1 ತಿಂಗಳು ಮಾತ್ರ ಬಾಕಿ ಇತ್ತು. ಕೊನೆಗೆ ಬೇರೆ ದಾರಿ ಕಾಣದೆ ಅವರು ಹೇಳಿಕೊಟ್ಟ ಪಾಠವನ್ನೇ ದಾರಿ ದೀಪವಾಗಿಸಿಕೊಂಡು ಅವರಿಬ್ಬರು ಡ್ಯಾನ್ಸ್ ಕಂಪೋಸ್ ಮಾಡಿ ಡ್ಯಾನ್ಸ್ ಎಂಟ್ರೆನ್ಸ್ಗೆ ತಯಾರಿ ನಡೆಸಿದರು. ಅವರಿಬ್ಬರ ಡ್ಯಾನ್ಸ್ ಪ್ರಾಕ್ಟೀಸ್ ಕೂಡ ಬರದಿಂದಲೇ ಸಾಗಿತ್ತು. ಈ ಮಧ್ಯೆ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಗೌರಿ ಹಾಗೂ ಶಂಕರ ಇಬ್ಬರು ಒಂದೇ ಕಂಪನಿಗೆ ಆಯ್ಕೆಯಾಗಿದ್ದರು. ಇಬ್ಬರಿಗೂ ತಮ್ಮದೇ ಆದ ಸ್ವಂತ ಕಂಪನಿ ಇದ್ದರು. ಬೇರೆ ಕಂಪನಿಯಲ್ಲಿ 1 ವರ್ಷವಾದರೂ ಕೆಲಸ ಮಾಡಿ ಅನುಭವ ಗಳಿಸಬೇಕೆಂಬ ಆಸೆಯಿಂದ ಇಬ್ಬರು ಬೇರೆ ಬೇರೆ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಲು ನಿರ್ಧರಿಸಿದ್ದರು. ಹಾಗೆ ಇಬ್ಬರು ಅಂದುಕೊಂಡಂತೆ ಒಂದೇ ಕಂಪನಿಗೆ ಆಯ್ಕೆಯಾಗಿದ್ದರು. ರಾಕಿ ಕೂಡ ಶಂಕರನ ಕಂಪನಿಯಲ್ಲಿ ಕೆಲಸ ಗಿಟ್ಟಿಸಿಕೊಂಡಿದ್ದ. ಅಂತೂ ಇಂತೂ ಎಲ್ಲರ ಎಕ್ಸಾಮ್ಗಳು ಮುಗಿದು ಅವರವರ ಲೈಫ್ನಲ್ಲಿ ಸೆಟಲ್ ಆದರು. ನಕ್ಷತ್ರ ಮಾತ್ರ ಅನಸೂಯ ಅವರಿಗೆ ಕಂಪನಿಯ ಕೆಲಸದಲ್ಲಿ ಸಹಾಯ ಮಾಡುತ್ತಾ ಜೊತೆಗೆ ತನ್ನ ತಂದೆಯ ಕಂಪನಿಯನ್ನು ನೋಡಿಕೊಳ್ಳುತ್ತಿದ್ದಳು. ಅದಕ್ಕಾಗಿ ತನ್ನ ಫ್ರೆಂಡ್ ರೋಹನ್ಗೆ ತನ್ನ ಕಂಪನಿಯ ಆಡಳಿತವನ್ನು ವಹಿಸಿ ಇಲ್ಲಿಂದಲೇ ಎಲ್ಲ ಮೇಲ್ವಿಚಾರಣೆಯನ್ನು ಮಾಡುತ್ತಿದ್ದಳು. ಅದೊಂದು ದಿನ ರಾಕಿ ಯಾವುದೋ ಮುಖ್ಯವಾದ ಕೆಲಸದ ಮೇಲೆ ಸಕಲೇಶ್ಪುರಕ್ಕೆ ಹೋಗಬೇಕಿತ್ತು. ಈ ಬಾರಿ ನಕ್ಷತ್ರ ಹಠ ಮಾಡಿ ತಾನು ಅವನೊಂದಿಗೆ ಹೊರಟಳು. ಹಾಗಾಗಿ ರಾಕಿ ಆಫೀಸ್ಗೆ 1 ವಾರ ರಜೆ ಹಾಕಿಕೊಂಡ. ಹೇಗಿದ್ದರೂ ನಕ್ಷತ್ರ ಬರುತ್ತಿದ್ದಾಳೆ. ಅವಳಿಗೆ ಸಕಲೇಶ್ಪುರದ ಸುತ್ತಮುತ್ತ ಇರುವ ಎಲ್ಲ ಸುಂದರ ಪ್ಲೇಸ್ಗಳನ್ನು ತೋರಿಸಬೇಕೆಂದುಕೊಂಡ. ಅಲ್ಲಿ ನಕ್ಷತ್ರಗೆ ರಾಕಿಗೆ ಸಂಬಂಧಿಸಿದ ಮತ್ತಷ್ಟು ಸತ್ಯಗಳು ಗೊತ್ತಾಗುವುದಲ್ಲಿದ್ದವು. ಸಕಲೇಶ್ಪುರದಲ್ಲಿ ರಾಕಿಯ ಚಿಕ್ಕಪ್ಪ ಚಿಕ್ಕಮ್ಮ ನೆಲೆಸಿದ್ದರು. ಅವರದೇ ಕಾಫಿ ಎಸ್ಟೇಟ್ ಕೂಡ ಇತ್ತು. ಜೊತೆಗೆ ಒಂದು ಕಾಫಿ ಎಕ್ಸ್ಪೋರ್ಟ್ ಕಂಪನಿ ಕೂಡ. ರಾಕಿ ನಕ್ಷತ್ರಾಳನ್ನು ಅಲ್ಲಿಗೆ ಕರೆತಂದಿದ್ದ. ಅವರು ಸಹ ಅವಳನ್ನು ಸ್ವಂತ ಮಗಳಂತೆ ಆಧರಿಸಿದ್ದರು. ಮರುದಿನ ಮುಂಜಾನೆಗೆ ನಕ್ಷತ್ರ ಹೇಳುವ ವೇಳೆಗಾಗಲೇ ರಾಕಿ ಎಲ್ಲಿಗೋ ಹೊರಟು ನಿಂತಿದ್ದ. ಕೇಳಿದ್ದಕ್ಕೆ ಆಫೀಸ್ಗೆ ಹೋಗಿ ಬರುತ್ತೇನೆ ಎಂದು ಹೇಳಿದ. ಅದಕ್ಕೆ ಅವಳು ಹಾಗಾದರೆ ನಾನು ನಿನ್ನೊಂದಿಗೆ ಬರುತ್ತೇನೆ ರಾಕಿ ಪ್ಲೀಸ್ ಎಂದು ಕೇಳಿಕೊಂಡಿದ್ದಳು. ಹಾಗಾಗಿ ಅವಳನ್ನು ಸಹ ಜೊತೆಯಲ್ಲಿ ಕರೆದುಕೊಂಡು ಹೋದ ರಾಕಿ. ಅವರಿಬ್ಬರು ಬಂದಿಳಿದಿದ್ದು ಒಂದು ದೊಡ್ಡ ಕಂಪನಿಯ ಮುಂದೆ. ಆದರೆ ಅದರ ಹೆಸರು ನೋಡಿ ನಕ್ಷತ್ರಗೆ ಆಶ್ಚರ್ಯವಾಗಿತ್ತು. ರಾಕೇಶ್ ಕಾಫಿ ವರ್ಕ್ಸ್ ಎಂಬ ನಾಮಫಲಕ ಅವರನ್ನು ಸ್ವಾಗತಿಸಿತು. ರಾಕಿ ಒಳಗೆ ಹೋದ ಕೂಡಲೇ ಎಲ್ಲರೂ ಎದ್ದು ಅವನಿಗೆ ವಿಶ್ ಮಾಡುತ್ತಿದ್ದರು. ರಾಕಿ ಕೂಡ ಅಷ್ಟೇ ಆ ಕಂಪನಿಯ ಬಾಸ್ನಂತೆ ನಡೆದುಕೊಳ್ಳುತ್ತಿದ್ದ. ಒಂದು ರೀತಿಯ ಗತ್ತು ಗಾಂಭೀರ್ಯ ಇತ್ತು ಅವನ ನಡೆಯಲ್ಲಿ. ಇದೇ ಮೊದಲ ಬಾರಿಗೆ ರಾಕಿಯನ್ನು ಅವಳು ಆ ರೀತಿ ಕಂಡದ್ದು. ರಾಕಿ ಇಂದು ತುಂಬ ವಿಭಿನ್ನವಾಗಿ ಕಂಡಿದ್ದ ಅವಳಿಗೆ. ಕ್ಯಾಬಿನ್ಗೆ ಬಂದ ರಾಕಿ ಸಂಜೆ ಒಂದು ಮೀಟಿಂಗ್ ಅರೇಂಜ್ ಮಾಡಲು ಹೇಳಿ ಒಂದಷ್ಟು ಫೈಲ್ಗಳನ್ನು ಗುಡ್ಡೆ ಹಾಕಿಕೊಂಡು ನೋಡುತ್ತಾ ಕುಳಿತಿದ್ದ. ನಕ್ಷತ್ರ ಮಾತ್ರ ಅವನನ್ನೇ ನೋಡುತ್ತಾ ಕುಳಿತು ಬಿಟ್ಟಿದ್ದಳು. ಸ್ವಲ್ಪ ಸಮಯ ಕಳೆದ ನಂತರ ತನ್ನ ಅನುಮಾನವನ್ನು ಅವನ ಮುಂದೆ ವ್ಯಕ್ತಪಡಿಸಿದ್ದಳು ನಕ್ಷತ್ರ. ರಾಕಿ, ಈ ಕಂಪನಿ ನಿನ್ನದಾ ಎಂದು ಕೇಳಿದವಳಿಗೆ ನನ್ನದೇ, ಆದರೂ ನನ್ನದಲ್ಲ ಎಂದು ಚುಟುಕಾಗಿ ಉತ್ತರಿಸಿದ.
ತನ್ನ ಕೆಲಸದ ಕಡೆ ಗಮನ ಹರಿಸಿದ. ಅದನ್ನು ಕಂಡವಳು ಅವನ ಕೈಲಿದ್ದ ಪೆನ್ನು ಕಿತ್ತುಕೊಂಡು, ಹಾಗಂದರೆ ಏನರ್ಥ, ಸರಿಯಾಗಿ ಬಿಡಿಸು ಹೇಳು ಎಂದು ಕೇಳಿದಳು ನಕ್ಷತ್ರ. ಪೆನ್ ಕೊಡು ನಕ್ಷತ್ರ, ಇನ್ನು ತುಂಬ ಕೆಲಸ ಬಾಕಿ ಇದೆ, ಅದನ್ನೆಲ್ಲ ಆಮೇಲೆ ವಿವರಿಸುತ್ತೇನೆ ಎಂದು ಹೇಗೋ ಅವಳಿಂದ ಪೆನ್ ಕಿತ್ತುಕೊಂಡು ತನ್ನ ಕೆಲಸವನ್ನು ಮುಂದುವರಿಸಿದ. ನಕ್ಷತ್ರ ಮುಖ ಊದಿಸಿ ಕುಳಿತುಕೊಂಡಳು. ಅದನ್ನು ಕಂಡವನು, ಈ ರೀತಿ ಮುಖ ಊದಿಸಿಕೊಂಡು ಕುಳಿತುಕೊಳ್ಳುವ ಬದಲು ನನಗೆ ಸ್ವಲ್ಪ ಸಹಾಯ ಮಾಡಬಾರ್ದಾ? ಕೆಲಸ ಬೇಗ ಮುಗಿದರೆ ನೀನೆಲ್ಲ ಪ್ರಶ್ನೆಗಳಿಗೂ ಉತ್ತರಿಸುತ್ತೇನೆ ಎಂದಿದ್ದ ರಾಕಿ. ಅವನ ಮಾತು ಕೇಳಿ ನಕ್ಷತ್ರ ಕೂಡ ಅವನಿಗೆ ಸಹಾಯ ಮಾಡತೊಡಗಿದಳು. ಹೇಗೋ ಆದಷ್ಟು ಕೆಲಸ ಮುಗಿಸಿ ಮಧ್ಯಾಹ್ನ ಊಟಕ್ಕೆ ಕುಳಿತಾಗಲೂ ನಕ್ಷತ್ರ ಅದೇ ಪ್ರಶ್ನೆ. ಅದನ್ನು ಕೇಳಿ ನಕ್ಕವನು, ಯಾವುದಾದರೂ ಪ್ರಶ್ನೆ ತಲೆ ಹೊಕ್ಕರೆ ಅದಕ್ಕೆ ಉತ್ತರ ಸಿಗುವವರೆಗೂ ಬಿಡುವುದಿಲ್ಲ ಅಲ್ಲವಾ? ಸರಿ, ಹೇಳುತ್ತೇನೆ ಕೇಳು. ಇದು 15 ವರ್ಷದ ಹಿಂದೆ ನನ್ನ ತಂದೆ ಕಟ್ಟಿ ಬೆಳೆಸಿದ ಕಂಪನಿ. ಆಗ ನಾನಿನ್ನೂ ತುಂಬ ಚಿಕ್ಕವನು. ಹಳ್ಳಿಯಲ್ಲಿದ್ದ ಮನೆ ಆಸ್ತಿಯೆಲ್ಲ ಕಳೆದುಕೊಂಡು ಮಡಿಕೇರಿಗೆ ಸೇರಿದವು. ಆಗ ಅಪ್ಪ ಸಾಲ ಮಾಡಿ ಈ ಕಂಪನಿಗೆ ಸ್ಥಾಪಿಸಿದರು. ಜೊತೆಗೆ ಚಿಕ್ಕಪ್ಪ ಕೂಡ ಕೈ ಜೋಡಿಸಿದರು. ಆದರೆ ಅಪ್ಪನಿಗೆ ಮಾತ್ರ ಹಸಿರು ಸಿರಿಗೆ ಹೋಗಿ ಅಲ್ಲೇ ನೆಲೆಸಬೇಕೆಂಬ ಆಸೆ ಇತ್ತು. ಹಾಗಾಗಿ ಒಂದಷ್ಟು ವರ್ಷ ಕಳೆದ ಮೇಲೆ ಹಸಿರು ಸಿರಿಯಲ್ಲಿರುವ ನಮ್ಮ ಮನೆ ಹಾಗೂ ಒಂದಷ್ಟು ಹೊಲ ತೆಗೆದುಕೊಂಡು ಅಲ್ಲೇ ಸೆಟಲ್ ಆದೆವು. ಅಪ್ಪನಿಗೆ ಕೃಷಿ ಮಾಡುವುದರಲ್ಲೇ ಹೆಚ್ಚು ಸಂತೋಷವಿತ್ತು. ಹಾಗಾಗಿ ಈ ಕಂಪನಿಯನ್ನು ಚಿಕ್ಕಪ್ಪನ ಹೆಸರಿಗೆ ಮಾಡಿಬಿಟ್ಟರು. ಕಂಪನಿಯು ಚಿಕ್ಕಪ್ಪನ ಕೈ ಸೇರಿದ ಮೇಲೆ ಕೇವಲ ಕಾಫಿ ಎಕ್ಸ್ಪೋರ್ಟ್ ಅಲ್ಲದೆ ಬೇರೆ ಕ್ಷೇತ್ರಗಳಲ್ಲಿಯೂ ಕಂಪನಿ ಬೆಳೆಯತೊಡಗಿತು. ಚಿಕ್ಕಪ್ಪನಿಗೆ ಇರುವುದು ಒಬ್ಬಳೆ ಮಗಳು. ಅವಳು ಈಗ ಮದುವೆ ಮಾಡಿಕೊಂಡು ವಿದೇಶದಲ್ಲಿದ್ದಾಳೆ. ಈಗ ಚಿಕ್ಕಪ್ಪ ಚಿಕ್ಕಮ್ಮ ಕೂಡ ಅಲ್ಲೇ ಹೋಗಿ ನೆಲೆಸಬೇಕೆಂದು ತೀರ್ಮಾನಿಸಿದ್ದಾರೆ. ಅದಕ್ಕೆ ಈಗ ಕಂಪನಿ ನೋಡಿಕೊಳ್ಳುವ ಜವಾಬ್ದಾರಿ ನನ್ನ ಹೆಗಲೇರಿದೆ ಎಂದು ಹೇಳಿದ ರಾಕಿ. ಅವನ ಮಾತನ್ನು ತದೇಕ ಚಿತ್ತದಿಂದ ಆಲಿಸುತ್ತಿದ್ದ ನಕ್ಷತ್ರಾಗೆ ಅವನ ಮಾತು ಕೇಳಿ ಆಶ್ಚರ್ಯವಾಗಿತ್ತು. ಇಷ್ಟು ದೊಡ್ಡ ಕಂಪನಿ ಒಡೆಯನಾದರೂ ಇಷ್ಟು ಸರಳವಾಗಿರುವ ರಾಕಿಯನ್ನು ಕಂಡು ಅವನ ಮೇಲಿರುವ ಗೌರವ ಮತ್ತಷ್ಟು ಹೆಚ್ಚಾಗಿತ್ತು. ಅದು ಸರಿ, ಈ ಕೆಲಸವೆಲ್ಲ ಮುಗಿಯಲು ಇನ್ನು ಎಷ್ಟು ದಿನ ಬೇಕಾಗಬಹುದು ಎಂದು ಕೇಳಿದವಳಿಗೆ, ಸಾಧ್ಯವಾದರೆ ಇಂದೇ ಮುಗಿಸುತ್ತೇನೆ, ಇಲ್ಲದೆ ಹೋದರೆ ನಾಳೆಯೂ ಬರಬೇಕಾಗಬಹುದು ಎಂದಿದ್ದ ರಾಕಿ. ಅದಕ್ಕವಳು, ಬೇಡ ಬೇಡ, ಆದಷ್ಟು ಬೇಗ ಕೆಲಸ ಮುಗಿಸು, ಇಂದೇ ಮುಗಿಸೋಣ ರಾಕಿ, ನಾಳೆಯಿಂದ ನನಗೆ ಸಕಲೇಶ್ಪುರ ತೋರಿಸು ಎಂದಿದ್ದಳು. ನಕ್ಷತ್ರ ಅದಕ್ಕೆ ನಗುತ್ತಾ ತಲೆಯಾಡಿಸಿದ ರಾಕಿ. ಇಬ್ಬರು ಸೇರಿ ಕೆಲಸ ಮುಗಿಸಿ ಮನೆ ಸೇರುವ ವೇಳೆಗೆ ರಾತ್ರಿ ಹೊತ್ತಾಗಿತ್ತು. ಊಟ ಮಾಡಿ ಮಲಗಿದವರು ಮರುದಿನ ಮುಂಜಾನೆಯಿಂದಲೇ ಟ್ರಿಪ್ ಹೊರಟರು. ಹೀಗೆ 1 ವಾರ ಪೂರ್ತಿ ಎಲ್ಲ ಕಡೆ ಸುತ್ತಿದ ಮೇಲೆ ಮೈಸೂರಿಗೆ ಹೊರಟು ನಿಂತರು. ಅವರು ಹೊರಡುವ ದಿನ ಇದ್ದಕ್ಕಿದ್ದಂತೆ ಒಂದು ಮೀಟಿಂಗ್ ಫಿಕ್ಸ್ ಆಗಿದ್ದರಿಂದ ಹೋಗುವ ದಾರಿಯಲ್ಲಿ ಅಟೆಂಡ್ ಮಾಡಿ ಹೋದರಾಯಿತು ಎಂದುಕೊಂಡ. ಆದರೆ ನಕ್ಷತ್ರಗೆ ಕಾಫಿ ಎಸ್ಟೇಟ್ಗೆ ಹೋಗುವ ಮನಸ್ಸಾಗಿತ್ತು. ಹಾಗಾಗಿ ಅವಳನ್ನು ಎಸ್ಟೇಟ್ಗೆ ಬಿಟ್ಟು ಅವನು ಮೀಟಿಂಗ್ಗೆ ಹೋದ. ಇಡೀ ಎಸ್ಟೇಟ್ ಸುತ್ತಿ ಬಂದ ನಕ್ಷತ್ರ ಅಲ್ಲಿರುವ ಗೆಸ್ಟ್ ಹೌಸ್ ಒಂದು ರೌಂಡ್ ಹಾಕಿದಳು. ಹಾಗೆ ನೋಡುತ್ತಿದ್ದ ಹುಡುಗಿ ಬೀಗ ಹಾಕಿದ್ದ ಒಂದು ರೂಮ್ ಕಾಣಿಸಿತು. ಅದರ ಬಗ್ಗೆ ವಿಚಾರಿಸಿದ್ದಕ್ಕೆ ಅದು ರಾಕಿಯ ಪರ್ಸನಲ್ ರೂಮ್ ಎಂದು ತಿಳಿದಿತ್ತು. ಜೊತೆಗೆ ಆ ರೂಮ್ಗೆ ರಾಕಿ ಹೊರತಾಗಿ ಯಾರಿಗೂ ಪ್ರವೇಶವಿಲ್ಲ ಎಂದು ತಿಳಿದಾಗ ಆಶ್ಚರ್ಯಗೊಂಡಿದ್ದಳು ನಕ್ಷತ್ರ. ಸಹಜವಾಗಿ ಆ ರೂಮ್ನಲ್ಲಿ ಏನಿರಬಹುದೆಂದು ಕುತೂಹಲ ಅವಳನ್ನು ಕಾಡಿತ್ತು. ಆ ರೂಮ್ ಕೀ ಬಗ್ಗೆ ವಿಚಾರಿಸಿದಾಗ ಅದು ಅಲ್ಲಿನ ಮತ್ತೊಂದು ರೂಮ್ನಲ್ಲಿ ಇರಬಹುದು ಎಂಬ ಮಾಹಿತಿ ಸಿಕ್ಕಿತು. ತಕ್ಷಣವೇ ಅಲ್ಲಿಗೆ ಬಂದವಳು ಇಡೀ ರೂಮ್ ಪೂರ್ತಿ ಜಾಲಾಡಿದ್ದಳು. ಕೊನೆಗೂ ಆ ಕೀ ಸಿಕ್ಕಿತು. ರೂಮ್ ಬಾಗಿಲು ತೆರೆದು ನೋಡಿದವಳಿಗೆ ಕಂಡದ್ದು ಕತ್ತಲು ಮಾತ್ರ. ಹೇಗೋ ಸಂತೋಷವೂ ಆಗಿತ್ತು. ಆ ರೂಮ್ ಗೋಡೆಯ ತುಂಬ ನಕ್ಷತ್ರ ಚಿತ್ತಾರಗಳು ತುಂಬಿದ್ದವು. ಮಧ್ಯದಲ್ಲೆಲ್ಲ ನನ್ನ ಪ್ರೀತಿಯ ಹುಡುಗಿ ಎಂದು ದೊಡ್ಡದಾಗಿ ಬರೆಯಲಾಗಿತ್ತು. ಅದನ್ನೆಲ್ಲ ನೋಡುತ್ತಾ ಸಾಗುತ್ತಿದ್ದವಳಿಗೆ ಅಲ್ಲಿಂದ ಒಂದು ಪುಟ್ಟ ಟೇಬಲ್ ತಾಗಿತ್ತು. ಅದನ್ನು ಕಂಡವಳು ಅದರ ಡ್ರಾಗಳನ್ನು ತೆಗೆದು ನೋಡಿದಳು. ಅದರಲ್ಲೊಂದು ಪುಟ್ಟ ಡೈರಿ ಹಾಗೂ ಕೆಲವು ಪತ್ರಗಳು, ಗ್ರೀಟಿಂಗ್ ಕಾರ್ಡ್ಗಳು ಇದ್ದವು. ಜೊತೆಗೆ ಒಂದು ಫೈಲ್ ಕೂಡ ಇತ್ತು. ಅದನ್ನು ತೆಗೆದು ನೋಡಿದವಳಿಗೆ ಆಶ್ಚರ್ಯವಾಗಿತ್ತು. ಏಕೆಂದರೆ ಅದು ಅವಳದೇ ರಿಪೋರ್ಟ್ ಆಗಿತ್ತು. ಓಪನ್ ಮಾಡಿ ಓದಿದಳಾದರೂ ಏನೂ ಅರ್ಥವಾಗಲಿಲ್ಲ. ಈ ಫೈಲ್ ರಾಕಿ ಹತ್ತಿರ ಹೇಗೆ ಬಂತು ಎಂಬ ಪ್ರಶ್ನೆ ಖಂಡಿತ ಆದರೂ ನಂತರ ಕೇಳಿದರಾಯಿತು ಎಂದುಕೊಂಡು ಆ ಫೈಲ್ನಲ್ಲಿದ್ದ ರಿಪೋರ್ಟ್ಗಳನ್ನೆಲ್ಲ ತನ್ನ ಬ್ಯಾಗ್ನಲ್ಲಿ ಇಟ್ಟುಕೊಂಡಳು. ಆ ಡೈರಿಯನ್ನು ತೆಗೆದು ತೊಡಗಿದಳು. ಮೊದಲ ಪುಟದಲ್ಲೇ ನನ್ನ ಪ್ರೀತಿಯ ಹುಡುಗಿ ಎಂದು ಬರೆದಿತ್ತು. ಮುಂದಿನ ಪುಟಗಳಲ್ಲಿ ರಾಕಿ ನಕ್ಷತ್ರಾಳನ್ನು ನೋಡಿದ ದಿನದಿಂದ ಹಿಡಿದು ಇಂದಿನವರೆಗೆ ತನ್ನೆಲ್ಲ ಭಾವನೆಗಳನ್ನು ಬರೆದಿಟ್ಟಿದ್ದ ರಾಕಿ. ಜೊತೆಗೆ ಅವಳಿಗಾಗಿ ಬರೆದ ಪತ್ರಗಳು ಹಾಗೂ ಗ್ರೀಟಿಂಗ್ ಕಾರ್ಡ್ಗಳನ್ನು ನೋಡಿದವಳಿಗೆ ಕಣ್ಣಲ್ಲಿ ನೀರು ತುಂಬಿತ್ತು. ರಾಕಿ ನನ್ನನ್ನು ಇಷ್ಟೊಂದು ಪ್ರೀತಿಸುತ್ತಾನ ಎಂದುಕೊಂಡವಳ ಮನ ಸಂತೋಷದಿಂದ ಕುಣಿದಿತ್ತು. ಅಷ್ಟರಲ್ಲಿ ಕಾರ್ ಬಂದ ಸದ್ದು ಕೇಳಿ ತಕ್ಷಣವೇ ರೂಮ್ ಲಾಕ್ ಮಾಡಿಕೊಂಡು ಕೆಳಗೆ ಬಂದಳು ನಕ್ಷತ್ರ. ಇಬ್ಬರು ಖುಷಿಯಾಗಿಯೇ ಮೈಸೂರಿನ ಹಾದಿ ಹಿಡಿದಿದ್ದರು. ನಕ್ಷತ್ರ ಹಾಗೂ ರಾಕಿ ಮೈಸೂರಿಗೆ ಬರುವ ವೇಳೆಗೆ ಗೌರಿಶಂಕರ ಡ್ಯಾನ್ಸ್ ಚಾಂಪಿಯನ್ಶಿಪ್ಗೆ ಎಂಟ್ರೆನ್ಸ್ಗಾಗಿ ಮುಂಬೈಗೆ ಹೊರಟಿದ್ದರು. ಎಲ್ಲರ ಶುಭಾಶಯಗಳು ಒಂದಿಗೆ ಮುಂಬೈ ಸೇರಿದಾಗ ಗೌರಿ ಹಾಗೂ ಶಂಕರ ಅಂದಿನ ದಿನವೆಲ್ಲ ಪ್ರಾಕ್ಟೀಸ್ ಮಾಡಿ ಮರುದಿನಕ್ಕಾಗಿ ತಯಾರಿ ನಡೆಸಿದರು. ಡ್ಯಾನ್ಸ್ ಚಾಂಪಿಯನ್ಶಿಪ್ ಎಂಟ್ರೆನ್ಸ್ನಲ್ಲಿ ಅವರು ಮಾಡಿದ ನೃತ್ಯ ಕೂಡ ಅಷ್ಟೇ ಅದ್ಭುತವಾಗಿತ್ತು. ಕೊನೆಗೂ ಅವರಂದುಕೊಂಡಂತೆ ಸೆಲೆಕ್ಟ್ ಕೂಡ ಆದರು.
ಅಲ್ಲಿಂದ ಮೈಸೂರಿಗೆ ಹಿಂದಿರುಗಿದ ಮೇಲೆ ಅವರಿಬ್ಬರಿಗೂ ಸಾಕಷ್ಟು ಕಡೆ ಸನ್ಮಾನಗಳು ಸಹ ಜರುಗಿದ್ದವು. ಏಕೆಂದರೆ ಕಳೆದ 15 ವರ್ಷಗಳಲ್ಲಿ ವರ್ಲ್ಡ್ ಡ್ಯಾನ್ಸ್ ಚಾಂಪಿಯನ್‌ಶಿಪ್ ಗೆಲ್ಲುವುದಿರಲಿ, ಭಾರತದಿಂದ ಯಾರೂ ಕೂಡ ಅದಕ್ಕೆ ಸೆಲೆಕ್ಟ್ ಕೂಡ ಆಗಿರಲಿಲ್ಲ. ಹಾಗಾಗಿ ಒಂದೇ ದಿನದಲ್ಲಿ ಗೌರಿಶಂಕರ್ ಇಬ್ಬರು ಸೆಲೆಬ್ರಿಟಿಗಳಾಗಿ ಬಿಟ್ಟಿದ್ದರು. ವೈಲ್ಡ್ ಡ್ಯಾನ್ಸ್ ಕಾಂಪಿಟೇಷನ್‌ಗೆ ಇನ್ನು 2 ತಿಂಗಳು ಸಮಯವಿತ್ತು. ಇದೇ ಸಮಯದಲ್ಲಿ ಅನಸೂಯ ಹಾಗೂ ಜಗನ್ನಾಥ್ ಅವರು ಗೌರಿಶಂಕರ ಮದುವೆ ವಿಷಯವನ್ನು ತೆಗೆದಿದ್ದರು. ಆದರೆ ಇಬ್ಬರು ಕೂಡ ಡ್ಯಾನ್ಸ್ ಮುಗಿಯುವವರೆಗೂ ಮದುವೆ ಬೇಡವೆಂದು ಖಡಾಖಂಡಿತವಾಗಿ ಹೇಳಿದರು. ಆದರೂ ಕೊನೆಗೆ ಅವರಿಬ್ಬರ ಬಲವಂತಕ್ಕೆ ಎಂಗೇಜ್ಮೆಂಟ್ ಮಾಡಿಕೊಳ್ಳಲು ಒಪ್ಪಿಕೊಂಡರು. ಈ ಎಂಗೇಜ್ಮೆಂಟ್ ಜೊತೆಯಲ್ಲೇ ನಕ್ಷತ್ರ ಹಾಗೂ ರಾಖಿ ಎಂಗೇಜ್ಮೆಂಟ್ ಕೂಡ ಮಾಡಬೇಕೆಂದು ನಿರ್ಧರಿಸಲಾಯಿತು. ನಕ್ಷತ್ರ ಹಾಗೂ ರಾಖಿ ಕೂಡ ಸಂತೋಷದಿಂದ ಒಪ್ಪಿಕೊಂಡಿದ್ದರು. ಎಂಗೇಜ್ಮೆಂಟ್ ಸಿದ್ಧತೆಗಳು ಭರದಿಂದ ಸಾಗಿದ್ದವು. ಎಂಗೇಜ್ಮೆಂಟ್‌ಗೆ ಇನ್ನೆರಡು ದಿನ ಬಾಕಿ ಇದ್ದಾಗ ನಕ್ಷತ್ರ ಇದ್ದಕ್ಕಿದ್ದಂತೆ ತನಗೆ ಈ ಮದುವೆ ಬೇಡವೆಂದು ಹೇಳಿದಳು. ಕಾರಣ ಕೇಳಿದ್ದಕ್ಕೆ, ನನಗೀಗ ಮದುವೆ ಸಂಸಾರದಲ್ಲೆಲ್ಲ ಆಸಕ್ತಿ ಇಲ್ಲ. ನಾನು ನನ್ನ ಬಿಸ್ನೆಸ್ಸನ್ನು ಬೆಳೆಸಬೇಕು. ಸದ್ಯಕ್ಕೆ ಮದುವೆಯಾಗುವುದು ಬೇಡವೆಂದು ನಿರ್ಧರಿಸಿದ್ದೇನೆ. ಒಂದು ಅರ್ಜೆಂಟ್ ಕೆಲಸದ ಮೇಲೆ ನಾನು ನಾಳೆ ಕೆನಡಾಗೆ ಹೊರಡುತ್ತಿದ್ದೇನೆ ಎಂದು ಹೇಳಿ ಯಾರ ಮಾತಿಗೂ ಅವಕಾಶ ಕೊಡದೆ ರೂಮ್ ಸೇರಿದಳು. ವಿಷಯವೆಲ್ಲ ತಿಳಿದ ಮೇಲೆ ರಾಖಿ ತಾನೇ ಅವಳೊಂದಿಗೆ ಮಾತನಾಡುತ್ತೇನೆಂದು ಹೇಳಿದ. ಅದಕ್ಕಾಗಿ ಅಂದು ಸಂಜೆ ಮನೆಗೆ ಬಂದಿದ್ದ. ರೂಮ್ಗೆ ಬಂದ ರಾಖಿಗೆ ಬಾಲ್ಕನಿಯಲ್ಲಿ ನಿಂತು ತನ್ನ ಯೋಚನೆಯಲ್ಲಿ ಮುಳುಗಿದ್ದ ನಕ್ಷತ್ರ ಕಂಡಿದ್ದಳು. ಅವಳ ಬಳಿಗೆ ಬಂದು ನಿಂತವನ ಕಂಡು ಕ್ಷಣ ಕಂಪಿಸಿದಳು. ಹುಡುಗಿ ಆದರೂ ಅದನ್ನು ತೋರಿಸಿಕೊಳ್ಳಲಿಲ್ಲ. ಮದುವೆ ಬೇಡವೆಂದು ಹೇಳಿದೆಯಂತೆ, ಕಾರಣ ಕೇಳಬಹುದಾ ಎಂದು ಕೇಳಿದ ರಾಖಿಗೆ, ನನಗೆ ಈಗಲೇ ಮದುವೆ ಆಗಲು ಎಂದು ಹೇಳತೊಡಗಿದಳನ್ನು ತಡೆದಿದ್ದ ರಾಖಿ, ಎಲ್ಲರಿಗೂ ಹೇಳಿದ ಕಾರಣವಲ್ಲ, ನಿಜವಾದ ಕಾರಣವನ್ನು ಹೇಳು ಎಂದಿದ್ದ. ಅವನ ಮಾತಿಗೆ ಕ್ಷಣಕಾಲ ಮೌನವಾಗಿ ಬಿಟ್ಟಳು ನಕ್ಷತ್ರ. 1 ನಿಮಿಷ ಎಂದು ಹೇಳಿ ಒಳ ಹೋದವನು ಒಂದು ಫೈಲ್‌ನೊಂದಿಗೆ ಹಿಂದಿರುಗಿದ್ದ. ಅದನ್ನು ಅವಳ ಮುಂದೆ ಹಿಡಿದವನು, ಇದೇ ತಾನೇ ನಿಜವಾದ ಕಾರಣ ಎಂದು ಕೇಳಿದ. ಅದನ್ನು ನೋಡಿದವಳ ಕಣ್ಣಿಂದ ನೀರು ಜಾರಿತು. ಹೌದು, ಅದು ಅವಳದೇ ರಿಪೋರ್ಟ್ ಆಗಿತ್ತು. ಅವಳ ಕಣ್ಣೀರು ಒರೆಸಿದವನು, ಏನಿದು ನಕ್ಷತ್ರ, ಮದುವೆಗೂ ಮಕ್ಕಳಾಗುವುದಕ್ಕೂ ಏನು ಸಂಬಂಧ? ನೋಡು, ಇದೆಲ್ಲ ಅಷ್ಟು ದೊಡ್ಡ ಸಮಸ್ಯೆ ಏನಲ್ಲ. ಮೆಡಿಕಲ್ ಸೈನ್ಸ್ ತುಂಬ ಮುಂದುವರೆದಿದೆ. ಯಾವುದಾದರೂ ಒಂದು ಪರಿಹಾರ ಸಿಗುತ್ತದೆ. ಹಾಗೊಂದು ವೇಳೆ ಸಿಗದೆ ಹೋದರೂ ಯಾವುದಾದರೂ ಒಂದು ಮಗುವನ್ನು ದತ್ತು ತೆಗೆದುಕೊಂಡರಾಯಿತು. ಇಷ್ಟಕ್ಕೆ ನನ್ನನ್ನೇ ಬಿಟ್ಟು ಹೋಗುವ ತೀರ್ಮಾನವನ್ನು ಮಾಡಿದ್ದೀಯಾ? ನನ್ನನ್ನು ಬಿಟ್ಟು ನೀನೆಲ್ಲಿಗೂ ಹೋಗುವಂತಿಲ್ಲ. ನಮ್ಮ ಎಂಗೇಜ್ಮೆಂಟ್ ನಾಡಿದ್ದೇ ನಡೆಯುತ್ತೆ ಅಷ್ಟೇ ಎಂದು ಹೇಳಿ ಹೊರಟವನನ್ನು ತಡೆದಿದ್ದಳು ನಕ್ಷತ್ರ. ಇಲ್ಲ ರಾಖಿ, ಇದಕ್ಕೆ ನನ್ನ ಮನಸ್ಸು ಒಪ್ಪುತ್ತಿಲ್ಲ. ನನ್ನಿಂದ ನಿನ್ನ ಜೀವನ ಹಾಳಾಗುವುದು ನನಗೆ ಇಷ್ಟವಿಲ್ಲ. ನಾನು ನಾಳೆ ಕೆನಡಾಗೆ ಹೊರಡುತ್ತಿದ್ದೇನೆ. ಆ್ಯಂಡ್ ದಟ್ಸ್ ಫೈನಲ್ ಎಂದಿದ್ದಳು ನಕ್ಷತ್ರ. ಅದಕ್ಕವನು, ಇದೇ ನಿನ್ನ ಕಡೆ ನಿರ್ಧಾರವಾದರೆ ನನ್ನ ನಿರ್ಧಾರವನ್ನು ಕೇಳು. ನನ್ನ ಜೀವನದಲ್ಲಿ ನಿನ್ನ ಹೊರತು ಬೇರೆ ಯಾವ ಹೆಣ್ಣಿಗೂ ಪ್ರವೇಶವಿಲ್ಲ. ನಿನ್ನಲ್ಲಿ ನನ್ನ ಸಂತೋಷವಿರುವುದು ನಕ್ಷತ್ರ. ನನ್ನನ್ನು ಮದುವೆಯಾಗಿ ನನಗೆ ಸಂತೋಷ ಕೊಡುತ್ತೀಯೋ ಅಥವಾ ನನ್ನ ಸಂತೋಷವನ್ನೆಲ್ಲ ಕಿತ್ತುಕೊಂಡು ನನ್ನಿಂದ ದೂರ ಹೋಗ್ತೀಯೋ, ನೀನೇ ನಿರ್ಧಾರ ಮಾಡು ಎಂದು ನಿಷ್ಠೂರವಾಗಿ ಹೇಳಿ ಅವಳ ಮಾತಿಗೂ ಕಾಯದೆ ಅಲ್ಲಿಂದ ಹೊರಟು ಹೋಗಿದ್ದ. ಗೊಂದಲಕ್ಕೆ ಸಿಲುಕು ಬಿಟ್ಟಳು ನಕ್ಷತ್ರ. ಮರುದಿನ ಮುಂಜಾನೆ ಕೆನಡಾಗೆ ಹೊರಟು ನಿಂತಳು ನಕ್ಷತ್ರ. ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ.